ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಧ್ಯಾಹ್ನ ವ್ಲಾಗ್ ಮಾಡ್ತಾಯಿದ್ದೀನಿ 1 ಗಂಟೆಯಿಂದ. ಸೊ ಏನೇನಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರಿನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಮಧ್ಯಾಹ್ನ ಇವತ್ತು ರಾಗಿ ಮುದ್ದೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಯಾಕೆಂದರೆ ಅವನಿಗೆ ಫೀವರು ಇದೆ. ಸೊ ಫೀವರ್ ಇರೋದ್ರಿಂದ ಸ್ವಲ್ಪ ರೈಸ್ ಕೊಡೋದು ಬೇಡ ಅಂತ, ಗಂಟ್ಲು ನೋವಿದೆ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡೋಣ, ಸಾಫ್ಟಾಗಿ ಮಾಡಿದ್ರೆ ಬೇಗ ಬೇಗ ನುಂಗ್ಕೊಂಬಿಡ್ಬೋದು ಅಂತೇಳಿ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಹೇಳಿದ್ರು ಕೇಳಲ್ಲ, ಆಟ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಸರಿ, ಅದಕ್ಕೆ ಕೆಲಸ ಕೂಡ ಅಂದರೆ ಮೆಡಿಕಲ್ಗೆ ಹೋಗೋದನ್ನ ನಿಲ್ಲಿಸಿದ್ದೀನಿ. ಸೊ ಇವಾಗ ನಿಲ್ಲಿಸಿದ್ನಲ್ವ, ಮುಂಚೆ ಇದಕ್ಕೆ ನಾನು ಮೆಡಿಕಲ್ಗೆ ಹಾಕಿದ್ದಿದ್ದು ಅವನ್ನ. ಸುಮ್ಮನೆ ಒಂದು ಕಡೆ ಇರ್ತಾನೆ, ಒಂದು 4 ಗಂಟೆ ಟೈಮ್ ಅಂಥೇಳಿ. ಸೊ ಏನು ಮಾಡ್ತಾನೆ, ಆಟ ಆಡೋಕ್ಕೆ ಹೋಗ್ಬಿಡ್ತಾನೆ ವಾರ ಪೂರ್ತಿ, ಒಂದು 3 ಅವರ್ಸ್ ಅಂಥೇಳಿ. ಸೊ ಬಾಡಿ ಪೇಯ್ನ್ ಆಗುತ್ತೆ. ಬಾಡಿ ಪೇಯ್ನ್ ಆಗಿ ಬಂದು ವಾರದಲ್ಲಿ 1 ಸರಿ ಅಥವಾ 15 ದಿನಕ್ಕೊಂದು ಸರಿ ಪೇಯ್ನ್ ಆಗಿ ಫೀವರ್ ಬಂದಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಅವನನ್ನು ಕಳಿಸ್ತಿರ್ಲಿಲ್ಲ ಆಟಕ್ಕೆ. ಸೊ ಇವಾಗ ನಮ್ಮ ಮನೇಲೆಲ್ಲ ಬಂದುಬಿಟ್ಟು ಅಮ್ಮವರೆಲ್ಲ ಬಂದು ಹಂಗೆ ಅಂದರೆ ಓದೋದ್ರ ಕಡೆನೂ ಗಮನ ಕೊಡ್ತಿರ್ಲಿಲ್ವಲ್ಲ, ಸರಿ ಬಿಡಿಸು, ಕೆಲಸ ಬಿಡಿಸ್ಬಿಡು ಅಂತೇಳಿ ಇದು ಮಾಡಿದ್ರು. ಸೊ ಹಾಗಾಗಿ ಕೆಲಸ ಬಿಡಿಸ್ದೆ. ಸೊ ಮತ್ತೆ ಕಂಟಿನ್ಯೂಸ್ ಹೋಗ್ತಿದ್ದಾನೆ ಆಟ ಆಡೋದಕ್ಕೆ. ಸೊ 5 ಡೇಸ್ ಏನೋ ಹೋದ. ಆವಾಗ ವೀಕ್ಲಿ 1 ಸರಿ ಹೋಗೋನು. 5 ಡೇಸ್ ಹೋದ. ಬಾಡಿ ಪೇಯ್ನ್ ಆಯಿತು. ಸೊ ಹುಷಾರಿದ್ದೆಲ್ಲ ಮಲ್ಕೊಂಬಿಟ್ಟಿದ್ದಾನೆ. ಅದು ಅಲ್ಲದೆ ಊಟ ಕರೆಕ್ಟಾಗಿ ಮಾಡಲ್ಲ, ಗ್ಯಾಸ್ಟ್ರಿಕ್ ಬೇರೆ ಆಗಿಬಿಟ್ಟಿದೆ ಈ ಟೈಮಲ್ಲಿ. ಸೊ ಹೇಳಿದ ಮಾತಂತ ಮಕ್ಳಿಗೆ ಕೇಳಿದ್ರೆ ಹಿಂಗೆ ಯಾಕಾಗತ್ತಲ್ವ. ಸೊ ಅವ್ರು ಕೇಳಲ್ಲ, ನಾವು ಹೇಳೋದು ಬಿಡಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಮುದ್ದೆನೇ ತೊಗೊಂಡೆ. ಬಿಕಾಸ್ ಬೇರೆ ಏನು ಮಾಡೋಕ್ಕೋಗಲ್ಲ ಅಂತೇಳಿ ಸೊಪ್ಪು ಸಾಂಬಾರಿತ್ತು, ಅದನ್ನೇ ಸೊಪ್ಪು ಸಾಂಬಾರು ಜೊತೆನೇ ಅದನ್ನು ಅಡ್ಜಸ್ಟ್ ಮಾಡಿದೆ. ಬಿಕಾಸ್ ಮತ್ತೆ ಸಾಂಬಾರು ಎಲ್ಲ ಇರುತ್ತಲ್ವ, ಇಬ್ಬರೇ ಇರೋದ್ರಿಂದ ಸೊ ತುಂಬ ಎಷ್ಟು ಇದಾಗೋಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ಅದಾದಮೇಲೆ ನಾನು ಹಾಕ್ಕೊಳಕ್ಕೆ ಬಂದೆ. ಅವನಿಗೆ ಹಾಕ್ಕೊಟ್ಟೆ ಬಿಸಿದ್ದೆ. ಅವಳು ಅಳ್ತಿದ್ಲು ಅಂತ ಹೇಳ್ಬಿಟ್ಟು ಹೋದೆ. ಆಮೇಲೆ ಬಂದು ನಾನು ಹಾಕ್ಕೊತಿದ್ದೀನಿ. ಸೊ ಊಟಕ್ಕೆ ನಾನಿವಾಗ ಬಿಸಿ ಅಂತ ಹೋಗಲ್ಲ. ಬಿಕಾಸ್ ಏನಾದ್ರು ತುಂಬ ಅಳ್ತಿದ್ಲು ಅಂದರೆ ಅವಳು ನಿಲ್ಲಿಸ್ಬಿಟ್ಟು ಬಂದು ತಿಂತೀನಿ. ಆವಾಗ ಮತ್ತೆ ಬಿಸಿ ಮಾಡ್ಕೊತೀನಿ, ಸಾಂಬಾರಾಗಲಿ ಏನಾದರೂ ಆಗಲಿ. ಅಮ್ಮ ಇದ್ದಾಗ ಆವಾಗ ಬಿಸಿ ಕೊಡೋರು. ಸೊ ನಾನಿವಾಗ ಅವ್ರು 1 ವಾರ ಬರಲ್ಲ ಅನಿಸುತ್ತೆ ಮೇ ಬಿ. ಸೊ ಅವ್ರು ಬರೋವರೆಗೂ ನಾನೇ ಮ್ಯಾನೇಜ್ ಮಾಡ್ಕೋಬೇಕು. ಸೊ ಹಾಗಾಗಿ ಬೈಸಿ ಇಟ್ಕೋತೀನಿ ಓವನಲ್ಲಿ ಅಥವಾ ಸ್ಟವಲ್ಲಿ, ಬಿಸಿದಂತ ತಿಂತೀನಿ. ಸರಿ, ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು ಸ್ಕಿನ್ ಕೇರ್ಗೆ. ಸೊ ಕೆಲಸದವ್ರು ಬಂದು ಬೆಳಗ್ಗೆನೇ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕೆಲಸ ಎಲ್ಲ. ಮಧ್ಯಾಹ್ನದ್ದು ನಾವು ವಾಶ್ ಮಾಡ್ಕೊತೀವಿ. ರಾತ್ರಿ ಮತ್ತು ಬೆಳಗ್ಗೆದು ಅವರು ವಾಶ್ ಮಾಡಿಕೊಟ್ಟು ಹೋಗ್ತಾರೆ. ಪಾತ್ರೆನ ಕಸ ಗುಡಿಸಿ ಒಂದಿನ ಬಿಟ್ಟು ಒಂದಿನ ಮನೆ ಒರೆಸಿ ಹೋಗ್ತಾರೆ. ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಆಟ ಆಡೋಣ ಅಂತ ಹೋದೆ. ಅವಳ ಜೊತೆ ಆಟ ಆಡೋಕ್ಕೆ. ಎಲ್ಲರ ಮನೆ ಮಕ್ಕಳು ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಂಡ್ರೆ ಇವಳಿಗೆ ಬ್ಲ್ಯಾಂಕೆಟೇ ಹಾಕಂಗಿಲ್ಲ. ಹಿಂಗೆ ಹಾಕಿದ್ರೆ ಸಾಕೆಲ್ಲ ಕಿತ್ತಿ ಶೀಟ್ ಹಾಕ್ಬಾರ್ದು. ಮಲ್ಗೋ ಟೈಮಲ್ಲಿ ಕಾಲ ಮೇಲೆ ಏನಾದರೂ ಬ್ಲ್ಯಾಂಕೆಟ್ ಹಾಕ್ಬಿಟ್ರೆ ಫುಲ್ ಎಲ್ಲ ಕಿತ್ತಿ ಎಸಿತಾಳೆ. ಕೈ ಮೇಲೂ ಹಾಕಂಗಿಲ್ಲ. ಕೈ ಯಾವಾಗಲೂ ಬೆಟ್ಟ ಹೊತ್ಕೊಂಡಿರುತ್ತೆ. ಹಿಂಗೆ ಹೇಳ್ತಾರಲ್ವ, ದೇವ್ರ ಕೆಲಸ ಮಾಡಿಸ್ತಿರ್ತಾರೆ, ಮಣ್ಣೊರೆಸ್ತಿರ್ತಾರೆ. ಸೊ ಅದಕ್ಕೆ ಮಕ್ಕಳು ಎದ್ದಿದ ತಕ್ಷಣ ಮೈಯೆಲ್ಲ ಮುರಿತಿರ್ತಾರೆ ಅಂಥೇಳಿ ಸೊ ಕತೆಗಳೆಲ್ಲ ಹೇಳ್ತಾರೆ ಆಗಿನ ಕಾಲದವರೆಲ್ಲ. ಈಗೇನು ಅಂತ ಅಷ್ಟು ಗೊತ್ತಿಲ್ಲ. ಸೊ ಹೇಳ್ತಾರೆ ಹಂಗೆ ಏನಂತ ಹಿಂದೆ ಎಲ್ಲ ಹೇಳೋರು, ಈಗಲೂ ಹೇಳ್ತಾರೆ ಹಳ್ಳಿ ಕಡೆ, ಸಿಟಿಲಿ ನಂಗೆ ಗೊತ್ತಿಲ್ಲ. ಸೊ ಏನಂದರೆ ಮಕ್ಕಳಿಗೆ ಕೆಲಸ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ ದೇವರು. ತಲೆ ಮೇಲೆಲ್ಲ ಮಣ್ಣು ಒರೆಸ್ಬಿಟ್ಟು ಇಲ್ಲೆಲ್ಲ ಕಪ್ಪು ಚುಕ್ಕೆ ಥರ ಬಂದಿರುತ್ತಲ್ಲ, ಅದು ಮಣ್ಣು ಒತ್ತಿ ಆಗಿರುತ್ತೆ ಅಂತೇಳಿ. ಗೊತ್ತಿಲ್ಲ, ಇವಳಿಗಂತೂ ಇದು ಬರೋಲ್ಲ, ಅಂದರೆ ಬಂದಿಲ್ಲ ಆ ಥರ ಕಪ್ಪು ಚುಕ್ಕೆ. ಆಮೇಲೆ ಎಲ್ಲ ಸ್ಟ್ರಾಂಗ್ ಮಾಡಿಸ್ತಾರೆ. ಇಲ್ಲೆಲ್ಲ ಕೈಯಲ್ಲೆಲ್ಲ ಗಲೀಜಿರುತ್ತೆ, ಉಗುರಲ್ಲೆಲ್ಲ ಕಪ್ಪಗಿರುತ್ತೆ. ಅವರು ಕೆಲಸ ಮಾಡಿಸೋದ್ರಿಂದ ಆ ಥರ ಬಂದಿರುತ್ತೆ. ನಿದ್ದೆಯಲ್ಲಿ ಇದ್ದಾಗ ಮಾತ್ರ ಮಾಡಿಸೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಇದ್ದಾಗ ತುಂಬ ಮೈ ಮುರಿತಾರೆ ಅಂತ ಹೇಳ್ತಾರೆ ಅಂತ. ಬಟ್ ನಮ್ಮ ಮನೆಯವರು ನನಗೆ ಹೇಳಿದ್ದು, ಅವರು ಮಲಗಿ ಪೇಯ್ನ್ ಆಗ್ತಿರುತ್ತಲ್ವ ಬಾಡಿ, ಆವಾಗ ಅವರು ಅದಕ್ಕೆ ಅಷ್ಟು ಪೇಯ್ನ್ ಆಗಿ ಬಾಡಿನ ಅಂದರೆ ಮೈನ ಮುರಿಯೋದು. ದೇವ್ರೇನು ಆ ಥರ ಎಲ್ಲ ಕೆಲಸ ಕೊಡಲ್ಲ ಮಾಡಲ್ಲ ಅಂತೇಳಿ. ಬಟ್ ನಂಬಿಕೆಗಳನ್ನ ನಾವು ಮುರಿಯೋಕ್ಕಾಗಲ್ಲ ಅಲ್ವಾ. ನಂಬಿಕೆನೇ ಅಲ್ವಾ. ನೋಡಿ ಇವಾಗೆಲ್ಲ ಎಲ್ಲ ತಕ್ಕೊಳ್ಳೋಕ್ಕೆ ಎಷ್ಟು ಓಡಾಡ್ತಾಳೆ ಅಂದರೆ, ಅಲ್ಲಿ ನೋಡಿ ಕಾಲು ನೋಡಿ ಹೆಂಗೆ ಈಗ ಎಷ್ಟೋ ಪರವಾಗಿಲ್ಲ, ಸುಮ್ಮನೆ ಮಲಗಿದ್ದಾಳೆ. ಅಂದರೆ ಕೈ ಚೀಪ್ತಾ ಮಲಗಿದ್ದಾಳೆ. ಕೈ ಹಾಕ್ಕೊಳ್ಳೋದು ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಅಂದರೆ ಕೈ ಹಾಕ್ಕೊಳ್ಳಲ್ಲ, ಈ ಸೈಡ್ನ ಹಿಂಗೆ ಅದು ಹೋಗಲ್ಲ ಅಂದಾಗೆಲ್ಲ ಅವಳು ಕತೆ ಬೇಡ, ಕೋಪ ಬಂದು ಅಳ್ತಾಳೆ ಆಯಿತಾ. ಹಿಂಗೆ ಅಂದ್ಕೊಳಕ್ಕೆ ಹೋಗ್ತಾಳೆ. ಅದಾಗಲಿಲ್ಲ ಅಂದಾಗ ನೋಡಿ ಹೆಂಗೆ ಕಾಲು ಹೊತ್ಕೊಂಡು ಬ್ಲ್ಯಾಂಕೆಟ್ ತೆಗಿಯೋಕ್ಕೆ ಹಂಗೆ
ಕುರಿಯೋದು. ಯಾರಾದರೂ ನೋಡಿದ್ರೆ ಪೋಟಿ ಮಾಡ್ತಿದ್ದಾಳೆ ಅಂತ ಹೇಳಬೇಕು, ಹಂಗೆ ಮಾಡ್ತಾಳೆ. ಸೊ ಹಾಗೆ ಆ ಥರ ಹೇಳ್ತಾರೆ ಕತೆ ಎಲ್ಲ ಹೇಳೋರು. ಆಮೇಲೆ ನಿಮ್ಮ ಕಡೆನೂ ಹೀಗೆ ಅಂತ ಹೇಳ್ತಾರೆ. ಮೀನ್ಸ್ ಯಾಕೆ ಅಂದರೆ ನಿಮ್ಗಳ ಮನೇಲೂ ಹಾಗೆ ಹೇಳ್ತಾರ? ಅಂದರೆ ದೇವರು ಕೆಲಸ ಮಾಡಿಸ್ತಿರ್ತಾರೆ, ಅದಕ್ಕೆ ಮೈ ಮುರಿತಾರೆ, ಎದ್ದಾಗೆಲ್ಲ ಅವ್ರಿಗೆ ಟಯರ್ಡ್ ಆಗಿರುತ್ತೆ, ಆ ಥರ ಈ ಥರ ಅಂತೆಲ್ಲ ಹೇಳ್ತಾರೆ. ನಿಮ್ಮ ಕಡೆನೂ ಈ ಥರ ಏನಾದರೂ ಇದೆಯಾ? ಹೇಳ್ತಾರಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನಮ್ಮ ಕಡೆ ಹೇಳ್ತಾರೆ, ಆ್ಯಕ್ಚುಲಿ ನಮ್ಮ ಕಡೆ ಮಾತಾಡ್ತಾರೆ. ಸೊ ಈ ಥರದ್ದೆಲ್ಲ ನೋಡಿ. ಹಾಂ 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 ಏನು ಏನು ಹಾಂ, ನಗು ಬೇರೆ ಇಲ್ಲಿಗೆ. ಹ್ಞೂ ಹ್ಞೂ ಹ್ಞೂ. ಅವ್ರ ಅಜ್ಜಿ ಇದ್ದಿದ್ರೆ ಆಚೆ ಕರ್ಕೊಂಡೋಗ್ಬಿಟ್ಟು ಇದು ಮಾಡೋರು. ಆ್ಯಕ್ಚುಲಿ ಏನು ಮಾಡೋರು, ಮಲ್ಕೊಳ್ಳಿ ನಾನು ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಆಚೆ ಕರ್ಕೊಂಡೋಗಿ ಆಟ ಆಡ್ಸೋರು. ಸೊ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ, ಏಕೆಂದರೆ ಚಳಿ ಇದೆ ಇವಾಗ. ಸೊ ಡೈಪರ್ ಹಾಕ್ಬಿಟ್ಟು ಪ್ಯಾಂಟೆಲ್ಲ, ಮುಂಚೆಲ್ಲ ಡೈಪರ್ ಹಾಕ್ತಿರ್ಲಿಲ್ಲ, ನಿಮ್ಗೆ ಹೇಳ್ದಂಗೆ ಡೈಪರ್ ಏನೂ ಆಗ್ತಿರ್ಲಿಲ್ಲ. ನಾರ್ಮಲಾಗಿ ಈವ್ನಿಂಗ್ ಮಾತ್ರ ಸಂಜೆ ಟೈಮ್ ಆಗ್ತಿದ್ದೆ. ಈಗ ಬೆಳಗ್ಗೆಯಿಂದನೇ ಶುರು ಮಾಡಿಬಿಟ್ಟಿದ್ದೀನಿ. ಅಮ್ಮನೂ ಬೇರೆ ಇಲ್ಲ, ಆಮೇಲೆ ವಾಶ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತಲೂ. ಬಟ್ ಆದ್ರೂ ಒಂದೊಂದು ಸರಿ ರಿಮೂವ್ ಮಾಡಿದಾಗ ಅದನ್ನು ವಾಶ್ ಮಾಡಿ ಹಾಕ್ತೀನಿ ಬಾತ್ರೂಮಲ್ಲೇ. ಕರ್ಕೊಂಡೋಗಿ ಮಲಗಿಸ್ಕೊಳ್ಳೋರು ಈ ಟೈಮಲ್ಲೆಲ್ಲ. ಅಂದರೆ ಆಚೆ ಆಡಿಸ್ಕೊಂಡು ಅವರು ಅವ್ರ ಜೊತೆ ಆಟಾಡ್ಕೊಂಡು ಇದು ಮಾಡ್ಕೊಂಡು ಮಲಗಿಸ್ಕೊಳ್ಳೋರು. ಸೊ ಈಗ ಇಲ್ಲೇ ಮಲ್ಕೋಬೇಕಲ್ಲ, ಬೋರ್ ಹೊಡಿಯೋತ್ತೊಳಗೆ. ಇಲ್ಲೇ ಯಾಕಿದ್ದೀನಿ, ತೊಟ್ಲಲ್ಲೇ ಇರ್ತೀನಿ, ಇಲ್ಲ ಬೆಡ್ ಮೇಲೆ ಇರ್ತೀನಿ, ಆಚೆ ಯಾಕೆ ಹೋಗ್ತಿಲ್ಲ ಅಂತ. ಅವನಿಗೂ ಬೇರೆ ಫೀವರ್ ಇರೋದ್ರಿಂದ ಆಚೆ ನಾನು ಕರ್ಕೊಂಡು ಹೋಗ್ತಿಲ್ಲ. ಅವನು ಇಲ್ಲಿಗೆ ಬರೋಕ್ಕೆ ಹೇಳ್ತಿಲ್ಲ. ಅವ್ನ ಮೇಲೆ ಮಲ್ಕೊ ಅಂತ ಹೇಳ್ತೀನಿ, ಇಲ್ಲ ಸೋಫಾ ಮೇಲೆ ಮಲ್ಕೊ ಅಂತ. ನಾನು ಆಚೆ ಹೋಗ್ತಾನೇ ಇಲ್ಲ ಈಗ. ಸಾರಿ, ಅಮ್ಮ ಇದ್ದರೆ ಮಾತ್ರ ಅವಳನ್ನು ಕರ್ಕೊಂಡು ಹೋಗೋರು, ಇಲ್ಲ ನಾನು ಹೋಗ್ತಿದ್ದೆ ನಾ ಟಿ ವಿ ಎಲ್ಲ ನೋಡೋಕೆ. ಇವಾಗ ಅವನಿಗೂ ಇದಾಗಿರೋದ್ರಿಂದ ಹೋಗಲ್ಲ. ಸೊ ಯಾಕೆ ಫ್ಲೂ ಎಲ್ಲ ಕಡೆ ಇದಾಗೋದು ಅಂತೇಳಿ ಇಲ್ಲೇ ಇರ್ತೀವಿ. ಬೇಕಾದಾಗ ಅಡುಗೆ ಮಾಡೋಕ್ಕೆ ಹೋಗಿ ಏನಾದರೂ ಮಾಡ್ಕೊಂಡು ಬಂದಾಗ ಅಷ್ಟೇ ಮಾಡೋದು. ಸೊ ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಹೋಗ್ತಿದ್ದೀನಿ. ಅವಳೊಬ್ಬಳನ್ನ ಕರ್ಕೊಂಡು ನಾನೇ ಹೋಗ್ತಿರೋದಿದೆ ಫಸ್ಟ್ ಟೈಮು. ಕ್ಯಾಬ್ ಬುಕ್ ಮಾಡಿದೆ, ಈವ್ನಿಂಗ್ ಆಗಿರೋದ್ರಿಂದ 5:30 ಆಗಿತ್ತು. ಬರ್ತಿರ್ಲಿಲ್ಲ. ಡಾಕ್ಟರ್ ಅವರು 5 o'clock ಇರ್ತಾರೆ, ಇಲ್ಲ ಮಾರ್ನಿಂಗ್ 1 o'clock ಇರ್ತಾರೆ. ಸೊ ನಮ್ಮನೆಯವರು ಅಲ್ಲೇ ಬರ್ತೀನಿ ನಾನು ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಾನು ರೆಡಿಯಾಗಿ ಹೋಗ್ತಿದ್ದೀನಿ. ಸೊ ಇದು ಸ್ಕಿನ್ ಕ್ಲಿನಿಕ್, ನೀವು ನೋಡಿದ್ದೀರಲ್ವ, ರಾಗಸ್ ಸ್ಕಿನ್ ಆ್ಯಂಡ್ ಹೇರ್ ಕೇರ್ ಅಂತ ಹೇಳಿ, ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರೋದು ಇದು. ಸೊ ಉತ್ರಳ್ಳಿ ಮೇನ್ ರೋಡಲ್ಲಿ. ಸೊ ನನಗೆ ಫಸ್ಟ್ ಟೈಮ್ ಅವಳನ್ನ ಎತ್ಕೊಂಡೋಗಿ ಮ್ಯಾನೇಜ್ ಮಾಡ್ತೀನಿ ಏನು ಅಂತೆಲ್ಲ. ಅಮ್ಮ ಎತ್ಕೊಳ್ಳೋರು ಇಷ್ಟು ದಿನ, 2 month ಅಮ್ಮನೇ ಎತ್ಕೊಳ್ಳೋರು. ಅಂದರೆ 2 month ಹತ್ತಿರ 1.25 ತಿಂಗಳಿಂದ ಅವರೇ ಎತ್ಕೊಳ್ಳೋರು. ಸೊ ಇವಾಗ ನಾನು ಎತ್ಕೋಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ, ಅಂದರೆ ಮ್ಯಾನೇಜ್ ಮಾಡೋಕ್ಕೆ. ಸೊ ಅದಾದಮೇಲೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಒಬ್ರು ಯಾರಾದರೂ ಬೇಕಲ್ವ ಅಲ್ಲಿ ಕುತ್ಕೊಂಡು ಇದು ಮಾಡೋಕ್ಕೆ, ನಾನು ಒಳಗಡೆ ಹೋದಾಗ. ಸೊ ಹಂಗಾಗಿ ನಮ್ಮ ಮನೆಯವರು ಆ ಟೈಮಿಗೆ ಬಂದ್ರಲ್ಲಿ. ಸರಿ ಅಂತೇಳ್ಬಿಟ್ಟು ಅವ್ರು ಎತ್ಕೊಂಡು ಹಿಂಗೆ ಆಡಿಸ್ತಾಯಿದ್ರು. ನಾನು ಒಳಗಡೆ ಹೋಗ್ಬಿಟ್ಟು ಮುಗಿಸ್ಕೊಂಬರೋವರೆಗೂ ಪಾಪ ಅವರಲ್ಲೇ ಕೂತ್ಕೊಂಡಿದ್ರು ಎತ್ಕೊಂಡು. ಯಾರಾದರೂ ಬೇಕಲ್ವ, ಸೊ ಅವನಿಗೂ ಬೇರೆ ಫೀವರ್ ಇತ್ತು, ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಮತ್ತು ಸಿಸ್ಟರ್ ವರ್ಕ್ ಎಲ್ಲ ಇರುತ್ತೆ ಅಂತ ಏನು ಇದು ಮಾಡಲಿಲ್ಲ. ಅನ್ರಿ ಸಮಾಚಾರ, ಅನ್ರಿ ಸಮಾಚಾರ. ಹಾಂ ಅದೇ ಅಮ್ಮಿ ಆನೆ ಬಿಟ್ಟೆ. ಚೆನ್ನಾಗಿರುತ್ತೆ. ಮ್ಯಾಂಗೋ ಫ್ಲೇವರ್ ಅಲ್ವಾ ಕಂದ? ಮ್ಯಾಂಗೋ ಫ್ಲೇವರ್ ಅಲ್ವಾ? ಚೆನ್ನಾಗಿರಲ್ವಾ? ಸೊ ರಾತ್ರಿ ಎಲ್ಲ ಬಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿಂದು ಊಟ ಮಾಡಿ ಮಲಗಿದ್ದೆ. ಲೇಟ್ ಆಯಿತು, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾಡ್ತೀವಿ. ಬೆಳಗ್ಗೆ ಎದ್ದು ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕಲಿಸಿ ಇವತ್ತು ಇದು ಅವಳಿಗೆ ಬೆಳಗ್ಗೆ ಸರಿನೇ ಡ್ರಾಪ್ಸ್ ಹಾಕ್ತೀನಿ 2 ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ಕೊಟ್ಟಿದ್ದಾರೆ, ಅದು ಹಾಕಬೇಕು 1 to 2 ಡ್ರಾಪ್ಸ್ ಅಂಥೇಳಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಮಾಡಿಕೊಂಡು ಅವಳಿಗೆ ಫೀಡ್ ಮಾಡಿಕೊಂಡು ಅವ್ರು ಬರೋ ಅಷ್ಟರಲ್ಲಿ ಮತ್ತೆ ರೆಡಿ ಮಾಡ್ತೀನಿ. ಹೊಡಿತೀನಿ ಚಲಂದ್ರೆ ನಗಾಡಬೇಡಿ ನೀವು. ಇದು ಕುಡಿದ್ರೆ ಅಂತ ಮುಖ ಎಲ್ಲ ಕರ್ರಗಾಗ್ಬಿಡುತ್ತೆ ಮಗಿಗೆ. ಚೆಲ್ಲತ್ತಿದ್ದೀರಾ? ಅದೇ ಕೊಡ್ತೀನಿ, ಅದೇ ಬೇಕಾ?
ಹೈದವ ಐ ಒದೆ ಒದೆ ಆ ಒಂದು ಕ್ಯಾಲ್ಸಿಯಂ ಟೈಪ್ ಕೊಟ್ಟಿದ್ದಾರಲ್ಲ ಆ ಸಿರಪ್ ಅಂತೂ ಅಪ್ಪ ಅದು ವಾಶ್ ಮಾಡ್ಕೊತೀನಲ್ಲ ಅವಳದೆಲ್ಲ ಕುಡ್ದಾದ್ಮೇಲೆ ಆ ಸಿರಪ್ದೆಲ್ಲ ಇದಿರುತ್ತಲ್ವ ಅದನ್ನು ಗ್ಲಾಸೆಲ್ಲ ವಾಸನೆ ಹೊಡಿತಾ ಇರುತ್ತೆ ಪಾಪ ಅವ ಹೆಂಗೆ ಕುಡಿತವೆ ಇವಾಗಲೇ ಪಾಪ ಒಂಥರ ಸ್ಮೆಲ್ ಫುಲ್ ಏನಾದರೂ ಬಾಯಿಂದ ಆಚೆ ಚೆಲ್ಲಿದ್ರೇ ಸ್ಮೆಲ್ ಬಂದುಬಿಟ್ಟಿರುತ್ತೆ ಈ ಕಬ್ಬಿಣದ ಸ್ಮೆಲ್ ಬರುತ್ತಲ್ಲ ಅಷ್ಟು ಇದ್ದಿದ್ದು ಕಬ್ಬಿಣದ ಸ್ಮೆಲ್ ಆ ಥರ. ಆಮೇಲೆ ನಾನು ಅವಳಿಗೆ ಡೈಲಿ ಜಾಯ್ಕಾಯಿ ಮತ್ತು ಬಜ್ಜೆ ಮತ್ತು ಅಮ್ಮ ಇದ್ದಾಗ ಇದನ್ನು ಹಾಕ್ತೀನಿ, ಮೆಣಸು ಮತ್ತು ಬೆಳ್ಳುಳ್ಳಿನ ಕಫ ತೆಗಿಯೋಕ್ಕೆ ಅಂತೇಳಿ. ಈಗ ಅಮ್ಮ ಇಲ್ಲದೆ ಇರೋ ಕಾರಣ ಬರೀ ನಾನು ಬಜ್ಜೆ ಮತ್ತು ಜಾಯ್ಕಾಯಿ ಸೌದು ಹಾಕ್ತಿದ್ದೀನಿ. ಇದು ಸೊಂಟಕ್ಕೂ ಒಳ್ಳೆಯದು ಮತ್ತು ಬಜ್ಜೆ ಬಂದು ಡೈಜೆಷನ್ಗೂ ಕೂಡ ಚೆನ್ನಾಗಾಗುತ್ತೆ ಮತ್ತು ಬಾಡಿನ ಹೀಟಾಗಿಡಿಸುತ್ತೆ ಅಂತೇಳಿ. ಜಾಯ್ಕಾಯಿ ಬಂದು ಬೋನ್ಸ್ ಎಲ್ಲ ಸ್ಟ್ರೆಂತ್ ಅಂದರೆ ಗಟ್ಟಿಯಾಗಿಸುತ್ತೆ ಅಂತೇಳಿ ಅಮ್ಮ ಹೇಳಿದ್ರು. ಸೊ ಅದನ್ನು ಕುಡಿಸೋ ಅಷ್ಟರೊಳಗಂತೂ ತುಂಬ ಇದಾಗೋಗ್ಬಿಡುತ್ತೆ. ತುಂಬ ಅಳ್ತಾಳೆ, ಖಾರ ಇರುತ್ತಲ್ವ, ಸೊ ತುಂಬ ಅಳ್ತಾಳೆ, ಏನು ಮಾಡೋಕ್ಕಾಗಲ್ಲ. ಬಟ್ ಒಳ್ಳೇದಲ್ವ ಅಂತೇಳಿ ಕುಡಿಸ್ಬೇಕು. ಬಟ್ ಬೆಳ್ಳುಳ್ಳಿ ಮೆಣಸು ತಿಂದಾಗಂತೂ ಬಾಳಿಗೆಲ್ಲ ಬೆರಳಾಕೋಕ್ಕೆ ಬಿಡೋಲ್ಲ, ಹಂಗೆ ಕಚ್ಚಿಟ್ಕೊಂಡ್ಬಿಡ್ತಾಳೆ, ನುಂಗೋದು ಇಲ್ಲ, ಗೊತ್ತಾಗ್ಬಿಡುತ್ತೆ ಅವಳಿಗೆ. ಈ ಸಿರಪ್ ಹಾಕ್ಬೇಕಾದ್ರೆ ಸಿರಪ್ ಹಾಕ್ತಿದ್ದಾರೆ, ಒಳ್ಳೊಳ್ಳೆ ಹಾಕ್ದಾಗ ಸಿರಪ್ ಹಾಕ್ದಾಗ ಬಾಯೊಳಗೆ ಹೋಗುತ್ತಲ್ಲ, ಸುಮ್ಮನೆ ಕೂಡ ಒಳ್ಳೊಳ್ಳೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಚುಚ್ಕೊಂಡು ಬರ್ತಿಂತ ಆಚೆಯಿಂದನೇ ಸ್ವಲ್ಪ ಹಾಕ್ತೀವಲ್ಲ, ಹಂಗೆ ಇಟ್ಕೊಂಡು ಹತ್ರೂ ಕೂಡ ಮತ್ತೆ ಇದು ಮಾಡ್ತಾರೆ ಅಂತೇಳಿ ಹಿಂಗೆ ಒಂದು 30 ಸೆಕೆಂಡ್ಸ್ ಆದಮೇಲೆ ಮತ್ತೆ ಬುಳಿಕ್ಕಂತ ಆಚೆ ಬಿಟ್ಬಿಡ್ತಾಳೆ. ಗೊತ್ತಾ ಎಷ್ಟು ಬ್ರಿಲಿಯಂಟಿದ್ದಾಳೆ ಅಂದರೆ ಅವಳು, ಕುಡಿಯೋದೇ ಇಲ್ಲ ಅಮ್ಮ ದೇವ. ಆಯ್ತು ಬಂಗಾರಿ ಆಯ್ತು. ಆಯ್ತು ಆಯ್ತು ಕಣಮ್ಮ, ಆಯ್ತು 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 ಆಯ್ತು. ಅದೆಲ್ಲ ಆದಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಅಡುಗೆ ಮಾಡೋಕ್ಕೆ ಬಂದು, ತುಂಬ ದಿನ ಆಯಿತು ಅಡುಗೆ ಮಾಡೋಕ್ಕೆ ಬಂದು, ಅಂದರೆ ಕಟ್ ಮಾಡಿ ಆ ಥರದ್ದೆಲ್ಲ. ಸೊ ಕೈನೇ ಕಟ್ ಮಾಡ್ಕೊಂಬಿಟ್ಟೆ. ಈ ಥರದ್ದು ನಾನು ಯೂಸ್ ಮಾಡಲ್ಲ ಆ್ಯಸ್ ಯೂಶುವಲ್. ನನ್ನ ಸಿಸ್ಟರ್ ಮನೇಲಿ ಕೊಟ್ಟಿದ್ದಿದ್ದು, ಇಲ್ಲಿ ಇವನು ತೊಗೊಂಬಂದಿದ್ದೆ, ಎರಡೇನೋ ಇತ್ತು. ಸೊ ನಾನು ಈ ಥರದ್ದು ಯೂಸ್ ಮಾಡಲ್ಲ, ನಾನು ಬೇರೆ ಥರದ್ದು ಯೂಸ್ ಮಾಡ್ತೀನಿ. ನೋಡೋಣ, ಚೆನ್ನಾಗಿ ಶಾರ್ಪ್ ಇದೆಯಲ್ಲ, ಬೇಗ ಬೇಗ ಕಟ್ಟಾಗುತ್ತೆ ಅಂತೇಳಿ ಕಟ್ ಮಾಡೋಕ್ಕೆ ಹೊರಟೆ. ಸೊ ಕೈಯೇ ಕಟ್ಟಾಗೋಯ್ತು. ಬ್ಯಾಂಡೇಡ್ ಥರ ಕಳಿಸಿದ್ದೀನಿ, ಬ್ಯಾಂಡೇಡ್ ಹಾಕ್ಕೊಬೇಕು ಇವಾಗ. ಏನು ಹೇಳ್ಬೇಕು ನನಗೆ? ಸ್ವಲ್ಪ ದಿನ ತನಕ ಹೇಳುವಂತೆ ಸ್ವಲ್ಪ ದಿನ ನಡೆ ಏನಾರ ಹೇಳ್ಬೇಕಪ್ಪ ಪುಟ್ಟಿ. ಏನು ಹೇಳ್ಬೇಕಮ್ಮ? ಗುಡ್ ಗರ್ಲ್ ಗುಡ್ ಗರ್ಲ್ ಗುಡ್ ಗರ್ಲ್. ನಮ್ಮ ಗುಡ್ ಗರ್ಲ್ ಯಾರು? ವಿವಾ ಅಲ್ವಾ? ಗುಡ್ ಗರ್ಲ್ ಅಲ್ವಾ ವಿವಾ? ಗುಡ್ ಗರ್ಲ್ ಪುಟ್ಟಿ ಅಲ್ವಾ ವಿವಾ? ಪುಟ್ಟಿ ಎತ್ಕೋಬೇಕಾ? ವೆಯ್ಟ್ ಅಮ್ಮ ಬಂದು ಎತ್ಕೊಡ್ತಾನೆ. ನನಗೆ ಸರಿಯಾಗಿ ಬರಲ್ಲ ಎತ್ಕೊಳಕ್ಕೆ, ನಂಗೆ ಸರಿಯಾಗಿ ಬರಲ್ಲ. ಕಳ್ಳಿ ಬಿಡಿ ವಿವಾ ಪುಟ್ಟಿ, ಕಳ್ಳಿ ಬಿಡಿ ವಿವಾ ಪುಟ್ಟಿ. ನಾನೇ ಎಲ್ಲ ಮಾಡಿಸಿ ತಿಂಡಿ ಮಾಡಿದ್ದು 9:30ಗೆಲ್ಲ. ಸರಿ, ಅದು ಔಷಧಿ ತರಿಸ್ಕೊಂಡ? ಹಾಂ, ಕೊಡ್ತಾನೆ. ನಿಂಗೂ ಬೇಕಲ್ವಾ? ಮೈನ್ 4 ಟೈಮ್ ಫುಲ್ಲಿ ಗಾನ್. ಇನ್ನೊಂದಿದೆ ಎತ್ಕೊಂಡು ಹೋಗು. ಹಾಂ, ಇಲ್ಲ ಅಂದರೆ ಇನ್ನೊಂದು ತೊಗೊಂಡು ಹೋಗ್ತೀನಿ, ಕೊಂಡ್ಕೊಂಡು. ಇಲ್ಲ ಇದೆ, ಅದು ನಾನು ಯೂಸ್ ಮಾಡಲ್ಲ ಈಗ. ಕೊಡಲ್ಲ. ಅಲ್ಲ ಮತ್ತೆ ತಗೊಂಡೆ ಒಂದು ತೊಗೊಂಡೋಗಿದ್ನಲ್ಲ. ಅಲ್ಲಪ್ಪ, ನೆನ್ನೆ ಪಿಕ್ಚರ್ ಕಳ್ಸು ಸರಿ, ಈಗ 2000 ಆಗುತ್ತೆ ಅಂದರೆ ನಾನು ನಿಂಗೆ ತಗೋ. ಅದರಲ್ಲಿ ಒಂದು ಟ್ಯಾಬ್ಲೆಟ್ ನೀನು ತಗೋಬೇಡ, ಯಾಕೆಂದ್ರೆ ಮಿಲ್ಕ್ ಬರಕ್ಕೆ. ಮಿಲ್ಕ್ ಅಲ್ಲ, ವಿಟಮಿನ್ ಇದ್ರದ್ದು ಕೊಡ್ತಾರಲ್ಲ, ಆ ಥರದ್ದು ಕೊಟ್ಟಿದ್ದಾರೆ ಅನ್ಸುತ್ತೆ. ಬಟ್ ನಿಂಗೆ 4 ಟೈಮಲ್ಲಿ ವಾಸಿ ಆಗಿರೋದ್ರಿಂದ ವೈ ಐ ಶುಡ್ ಟ್ರೈ ಅನದರ್ ಥಿಂಗ್ ಫುಲ್ ವಾಸಿ. ತೋರಿಸ್ಲಾ? ಓಪನ್ ಮಾಡಿ ನೋಡೋಣ. ಹಂಗೇನಾದ್ರು ಇದ್ದಾಗ ಅಲ್ಲೇ ಸ್ಕಿನ್ ಡಾಕ್ಟರ್ ಇದ್ದಾರೆ, ಇಲ್ಲೂ 600 ರೂಪೀಸ್, ಅಲ್ಲಿ 400 ಬಾತ್. 400 ಬಾತ್ ಎಷ್ಟು? 1000 ರೂಪೀಸ್ ಆಗುತ್ತಲ್ಲ. ಪಾಪು ಪುಟಾಣಿ ಪಾಪು ಯಾರಮ್ಮ ಪುಟಾಣಿ ಪಾಪು? ಪುಟಾಣಿ ಪಾಪು. ನೀ ಮಾಡ.
ವಾಟ್ ಇಸ್ ದಟ್? ನೋಡೋ ನಗ್ತಿದ. ಅಂದರೆ ಯಾವುದೋ ಬರ್ಡ್ ಸೌಂಡ್ ಮಾಡ್ದಂಗೆ ಆಗುತ್ತೆ ಅನಿಸುತ್ತೆ. ಮೀನ್ಸ್ ಅವ್ರ ಲ್ಯಾಂಗ್ವೇಜ್ ಯಾವುದು? ಅದೇ ನಿಮ್ಮ ಲ್ಯಾಂಗ್ವೇಜ್ ಏನಮ್ಮ ನಗ್ತಿದ್ದಾಳಾ? ಅವಳು ಟ್ರೈ ಮಾಡ್ತೀನಿ. ಸೊ ಈ ನಮ್ಮ ಮನೆಯವ್ರದ್ದು ಬುದ್ಧಿ ಏನು ಗೊತ್ತಾ, ಅವ್ರೇನು ಮಾಡ್ಕೊಳ್ಳಲ್ಲ, ಬೇರೆಯವ್ರಿಗೆ ಮಾಡೋದೇ ಜಾಸ್ತಿ. ಎಷ್ಟು ಹೇಳಿದ್ರೂ ಕೇಳಲ್ಲ. ಆದರೆ ನಮಗೆ ಮಾಡೋದು ಬೇರೆ ಯಾರಿಗೂ ಮಾಡಲ್ಲ, ಮನೆ ಅಂತ ನಮಗೆ ಮಾಡ್ತಾರೆ. ಏನಂದರೆ ಅವ್ರಿಗೆ ಮೆಡಿಸಿನ್ ತಗೊಳಪ್ಪ ಅಂತ ಅಂದರೆ 2,000 ಆಗುತ್ತೆ, ಬೇಡ ನಾನು ಅಲ್ಲೇ ತೋರಿಸ್ಕೊತೀನಿ, 400 ಬಾತ್ ಆಗುತ್ತೆ, ಇಲ್ಲಿ 600 ರುಪೀಸ್ ಅಂದರು. ನಾನು ಅವ್ರಿಗೆ ಹಂಗಂದೆ 600 ರುಪೀಸ್, ಅಲ್ಲಿ 1000 ರುಪೀಸ್ ಆಗುತ್ತೆ, ಇಲ್ಲಿಗಿನ್ನ ಕಮ್ಮಿ, ಅಲ್ಲಿಗಿನ್ನ ಇಲ್ಲೇ ಕಮ್ಮಿ ತೋರಿಸ್ಕೊಂತ. ಸುಮ್ಮನೆ ಸುಳ್ಳು ಹೇಳಿ ಹೋಗೋದು, ಅಲ್ಲಿ ತೋರಿಸ್ಕೊತೀನಿ ಅಂತ ಮಾಡಲ್ಲ. ಸೊ ಅದಕ್ಕೆ 2 ಸೆಟ್ ತಂದು ಇಟ್ಬಿಟ್ಟಿದ್ದೀನಿ, ತೊಗೊಂಡು ಹೋಗ್ಲಿ ಎತ್ಕೊಂಡು ಹೋಗ್ಲಿ ಅಂತೇಳಿ. ನಮಗೋಸ್ಕರ ಮಾಡೋರಿಗೆ ನಾವು ಯಾವತ್ತೂ ಅವ್ರಿಗೆ ಋಣಿಯಾಗಿರಬೇಕು. ನಾವೆಷ್ಟು ಮಾಡ್ತೀವಿ, ಎಷ್ಟು ಮಾಡ್ತಾರೆ ಅನ್ನೋದು ಇದೆಲ್ಲ, ನಾವು ಅವ್ರಿಗೆ ಎಷ್ಟು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.